ನಿಮಿಷದಲ್ಲಿ ಅದು ಕೈಗೆ ಬಂದ್ಬಿಡುತ್ತೆ. ಅದು ಕೂಡ ಅದ್ಭುತ ಆನಂದ. ಅದರಿಂದ ಆದ ಸಹಕಾರ ಇನ್ಯಾವುದರಿಂದನೂ ಅಲ್ಲ. ಸ್ವಚ್ಛತೆ ಅಂತಂದ್ರೆ ಇಡೀ ಬೆಂಗಳೂರಿನಲ್ಲಿ ಕಸದ ರಾಶಿ ನೀವು ನೋಡ್ತಾ ಇದ್ದೀರಾ. ಒಂದು ತಿಳ್ಕೊಳ್ಳಿ, ಏಕ ಬಳಕೆ ಆಗುವಂಥ ಪ್ಲಾಸ್ಟಿಕ್ನ ನಾವು ಬಿಡಬೇಕು. ಅದೇನು ಅಂತಂದ್ರೆ ಸಿಂಗಲ್ ಯೂಸ್. ಹೂವು, ಹಣ್ಣು, ತರಕಾರಿ ಏನಂತ ತಗೊಂಡ್ರು ನಾವು ಅವ್ರ ಹತ್ರ ಪ್ಲಾಸ್ಟಿಕ್ ಕವರ್ ಇಸ್ಕೊಳ್ಳಲ್ಲ. ಈಗ ನಿಮ್ಮಮ್ಮ ಏನೋ ತಗೊಂಬ ಅಂತಾರೆ, ಬ್ಯಾಗ್ ಕೊಡಮ್ಮ ಅನ್ಬೇಕು. ಆಲ್ವೇಸ್ ನಿಮ್ಮ ಬ್ಯಾಗ್ ಒಂದು ಕಾಟನ್ ಬ್ಯಾಗ್ ಇರಬೇಕು, ಒಂದು ಕಾಫಿ ಲೋಟ. ಎಲ್ಲಿ ಹೋದ್ರೂ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ನಿಮ್ಮ ಜೀವನದಲ್ಲಿ 10,000 ಲಕ್ಷ ಲೋಟ, ಪೇಪರ್ ಲೋಟ ಅವಾಯ್ಡ್ ಆಗುತ್ತೆ. ಮೈಕ್ರೋ ಪ್ಲಾಸ್ಟಿಕ್ ಹೊಟ್ಟೆಗೆ ಬಂದು ಹಾರ್ಮೋನ್ಸು, ಕ್ಯಾನ್ಸರ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಅವಾಯ್ಡ್ ಆಗುತ್ತೆ. ಎಲ್ಲಿ ಹೋದ್ರೂ ಸ್ಟೀಲ್ ಬಾಟ್ಲಲ್ಲಿ ನೀರು ತೊಗೊಂಡೋಗಿ ಹೆಮ್ಮೆಯಿಂದ ನಾಡಿದ್ದು ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ, ಡೈರೆಕ್ಟ್ ನಾನು ಫ್ಲೈಟಲ್ಲೂ ಇದು ತೊಗೊಂಡು ಹೋಗ್ತಾ ಇದ್ದೀನಿ. ಅದನ್ನು ನಾವು ಮಾಡ್ತಾ ಹೋದರೆ ಅಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಅವಾಯ್ಡ್ ಆಗುತ್ತೆ. ನಮ್ಮ ಆರೋಗ್ಯ ಉಳಿಯುತ್ತೆ, ಪರಿಸರ ಉಳಿಯುತ್ತೆ, ಕಸದ ಮಾಫಿಯಾನೇ ಬೇಡ, ಸ್ವಚ್ಛ ಸುಂದರವಾಗಿ ಉಳ್ಕೊಂಡಿರುತ್ತೆ. ಈ ಮೂರೇ ಆಯುಧ ಸ್ವಚ್ಛತೆಗೆ. ಹಾಗೆ ನೀರನ್ನು ಉಳಿಸೋದು. ಆಮೇಲೆ ಪ್ರತಿದಿನ ಯಾವುದಾದ್ರೂ ಒಂದು ಗಿಡಕ್ಕೆ ಒಂದು ಚೂರು ನೀರು ಹಾಕೋದು ಪ್ರತಿ ಮನುಷ್ಯ ಮಾಡ್ಬೋದು. ಬ್ಯಾಗು ಪ್ರತಿಯೊಬ್ಬರು ಇಟ್ಕೊಂಡು ಹೋಗ್ಬೋದು. ಒಂದು ಚಿಕ್ಕ ಲೋಟ ಎಲ್ಲರೂ ಯೂಸ್ ಮಾಡ್ಬೋದು. ಸ್ವಚ್ಛ ಹಸಿರು ನೀರು ದಯವಿಟ್ಟು. ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬೇಡಿ ಅಂತ ತೋರಿಸ್ತಾ ಇದ್ದೀವಿ. ಇದು ಬಿಸಿಲಿ ಹೋದಾಗ ಪ್ಲಾಸ್ಟಿಕ್ ಕಣಗಳು ಬಿಡ್ತದೆ. ನಿಮಗೆ ಹಾರ್ಟ್ ಬ್ಲಾಕೇಜು, ಎಸಿಡಿಟಿ, ಗ್ಯಾಸ್ಟ್ರಿಕ್ ಇದು ಕಾರಣ ಆಗ್ತದೆ. ಲಕ್ಷಾಂತರ ಕ್ಯಾನ್ಸರ್ ಅಷ್ಟೇ ಇದನ್ನು ಬರ್ತಾ ಇರುತ್ತೆ. ಎಲ್ಲ ಕಾರು, ಬೈಕ್ಗಳಲ್ಲಿ ಎಲ್ಲರೂ ನೀವು ವಾಟರ್ ಬಾಟ್ಲ್ ಇಟ್ಕೊಂಡು ಓಡಾಡಿ. ಇನ್ನೊಬ್ಬರ ಪರಿಚಯ ಮಾಡ್ಕೊಡ್ತೀನಿ ಡಾಕ್ಟರ್. ಯಾಕಂದ್ರೆ ಪರಿಸರ ಕರೀತಾ ಇತ್ತು ನನ್ನನ್ನ. 6 ವರ್ಷದಿಂದ ಅವಿರತವಾಗಿ ಪ್ರತಿದಿನ ನಾನು ಪರಿಸರಕ್ಕಾಗಿ ಏನಾದರೂ ಚಿಂತಿಸ್ತಿರ್ತೀನಿ, ಇಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಈ 100,000 ಸಾವಿರಾರು ಮರಗಳನ್ನು ನೆಡೋದು, ಸಮ್ಮರ್ನಲ್ಲಿ ನೀರು ಹಾಕೋದು, ಟ್ಯಾಂಕರ್ ತಂದು ಮಾಡ್ತಾ ಇದ್ದೀನಿ. ಅದೊಂದು ವಿಷಯ.